Hello, my dear students. Welcome back to Learn Easily channel. On Virtue by Phillips Whitley. ಈ ಒಂದು ಪೊಯಮ್ನ ನಾವು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಕನ್ನಡದಲ್ಲಿ ಇದರ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಆನ್ ವರ್ಚ್ಯೂ ಈ ಪೊಯಮ್ ಫಿಲಿಸ್ ವಿಟ್ಲಿರವರ ಒಂದು ಅದ್ಭುತವಾದಂತಹ ಪೊಯಮ್ ಆಗಿರುತ್ತೆ. ಈ ಒಂದು ಪದ್ಯದ ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಸದ್ಗುಣ ಮತ್ತು ದೈವಿಕ ಮಾರ್ಗದರ್ಶನಕ್ಕಾಗಿ ಹಂಬಲವನ್ನು ಈ ಪದ್ಯದಲ್ಲಿ ಕಾಣಬಹುದಾಗಿರುತ್ತೆ. ಅಂದರೆ ಇಲ್ಲಿ ವರ್ಚ್ಯೂ ಸದ್ಗುಣದ ಅತ್ಯುನ್ನತ ಮಹತ್ವ ಮತ್ತು ಅದನ್ನು ಸಾಧಿಸುವ ಹಂಬಲ ಈ ಪದ್ಯದಲ್ಲಿ ಕಾಣುತ್ತೆ. ಸದ್ಗುಣದ ಶ್ರೇಷ್ಠತೆ ಮತ್ತು ದೈವಿಕವಾದಂತಹ ಸಹಾಯ ಮತ್ತು ಅದರ ಒಂದು ಸಾಮೀಪ್ಯವನ್ನು ಪಡೆಯತಕ್ಕಂಥದ್ದು, ಮೋಕ್ಷ ಮತ್ತು ಶಾಶ್ವತವಾದಂತಹ ಆನಂದವನ್ನು ಪಡೆಯಲಿಕ್ಕಾಗಿ ಕವಿಯತ್ರಿಯವರು ಆ ಒಂದು ಸದ್ಗುಣ ತನ್ನ ಒಂದು ಅಂತ್ಯವಿಲ್ಲದ ಜೀವನ ಪರಮಾನಂದದ ಕಡೆಗೆ ಮಾರ್ಗದರ್ಶಿಸಬೇಕು ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ಒಂದು ಪದ್ಯವಾಗಿರುತ್ತೆ ಆನ್ ವರ್ಚ್ಯೂ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಓ ದೋ ಬ್ರೈಟ್ ಜುವೆಲ್ ಇನ್ ಮೈ ಏಮ್ ಐ ಸ್ಟ್ರೈವ್ ಟು ಕಾಂಪ್ರಹೆಂಡ್ ಥೀ. ಓ ನನ್ನ ಒಂದು ಗುರಿಯಲ್ಲಿರ್ತಕ್ಕಂಥ ಪ್ರಕಾಶಮಾನವಾದಂತಹ ರತ್ನವೇ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ಕವಿಯತ್ರಿ ಸದ್ಗುಣ ಒಂದು ಅತ್ಯಮೂಲ್ಯವಾದ ಪ್ರಕಾಶಮಾನವಾದ ಒಂದು ಆಭರಣಕ್ಕೆ ಹೋಲಿಸ್ತಾ ಇದ್ದಾರೆ. ತನ್ನ ಜೀವನದ ಗುರಿ ಅದನ್ನು ಸಂಪಾದಿಸುವುದೇ ಆಗಿದೆ ಅಂತ ಹೇಳ್ತಾರೆ. ಸದ್ಗುಣ ನಿಜವಾದ ಸ್ವರೂಪ, ಅದರ ಆಳ ಮತ್ತು ವ್ಯಾಪ್ತಿಯನ್ನು ಗ್ರಹಿಸಲು ನನಗೆ ಹಂಬಲವಿದೆ ಅಂತ ಹೇಳ್ತಾರೆ. Thine own words declare wisdom is higher than a fool can reach. ನಿನ್ನದೇ ಮಾತುಗಳು ಹೇಳ್ತಾ ಇದ್ದಾವೆ, ಆ ವಿವೇಕವು ಮೂರ್ಖನು ತಲುಪಲು ಸಾಧ್ಯವಾಗದಷ್ಟು ಎತ್ತರದಲ್ಲಿದೆ ಅಂತ. ಸದ್ಗುಣಗಳನ್ನು ಕುರಿತು ಧರ್ಮಗ್ರಂಥಗಳು ಅಥವಾ ದೈವಿಕ ಬೋಧನೆಗಳ ಉಲ್ಲೇಖ, ಸದ್ಗುಣದಿಂದ ಬರುವ ಜ್ಞಾನ ಅಥವಾ ವಿವೇಕ ಸಾಮಾನ್ಯ ಅಜ್ಞಾನಿ ಮನಸ್ಸಿಗೆ ಸುಲಭವಾಗಿ ಸಿಗೋದಿಲ್ಲ. ಅದು ಪ್ರಯತ್ನ ಮತ್ತು ದೈವಿಕ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಮುಂದಿನ ಸಾಲಲ್ಲಿ, ಐ ಸೀಸ್ ಟು ವಂಡರ್ ಅಂಡ್ ನೋ ಮೋರ್ ಅಟೆಂಪ್ಟ್ ಥೈನ್ ಹೈಟ್ ಎಕ್ಸ್ಪ್ಲೋರ್ ಆಫ್ ಆರ್ ಪ್ಯಾಥಮ್ ಥೈ ಪ್ರಫೌಂಡ್. ನೋಡಿ, ಈ ಸಾಲಲ್ಲಿ ಹೇಳ್ತಾರೆ, ನಾನು ಆಶ್ಚರ್ಯ ಪಡುವುದನ್ನು ನಿಲ್ಲಿಸ್ತೇನೆ ಮತ್ತು ಇನ್ನು ಮುಂದೆ ಪ್ರಯತ್ನಿಸೋದಿಲ್ಲ ನಿನ್ನ ಎತ್ತರವನ್ನು ಅನ್ವೇಷಿಸಲು ಅಥವಾ ನಿನ್ನ ಆಳವನ್ನು ಅಳಿಯೋದಿಕ್ಕೆ ಅಂತ ಹೇಳ್ತಾರೆ. ಸದ್ಗುಣದ ಅಗಾಧತೆಯನ್ನು ಕಂಡಂತಹ ಕವಿ ತಾನು ಮಾನವ ಬುದ್ಧಿಯಿಂದ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೈ ಬಿಡ್ತೇನೆ. ಸದ್ಗುಣ ದೈವಿಕ ಮತ್ತು ಅಪರಿಮಿತ ಸ್ವರೂಪವನ್ನು ಮನುಷ್ಯರು ಸಂಪೂರ್ಣವಾಗಿ ಅರಿತುಕೊಳ್ಳಲು ಅಸಾಧ್ಯ ಎಂಬುದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಬಟ್ ಓ ಮೈ ಸೋಲ್, ಸಿಂಕ್ ನಾಟ್ ಇನ್ ಟು ಡೆಸ್ಪೈರ್, ವರ್ಚ್ಯೂ ಈಸ್ ನಿಯರ್ ಥೀ ಅಂಡ್ ವಿತ್ ಜಿಂಟಲ್ ಹ್ಯಾಂಡ್ ವುಡ್ ನೌ ಎಂಬ್ರಾಸ್ ಥೀ ಹೋವರ್ಸ್ ಓವರ್ ಥೈನ್ ಹೆಡ್. ಇಲ್ಲಿ ಹೇಳ್ತಾರೆ, ಓ ನನ್ನ ಆತ್ಮವೇ, ಹತಾಶೆಗೆ ಇಳಿಯಬೇಡ, ಸದ್ಗುಣವು ನಿನ್ನ ಹತ್ತಿರದಲ್ಲಿದೆ ಮತ್ತು ಮೃದುವಾದ ಕೈಯಿಂದ ಈಗ ನಿನ್ನನ್ನು ಅದು ಅಪ್ಪಿಕೊಳ್ಳಲು ಬರ್ತಾ ಇದೆ, ನಿನ್ನ ಬಳಿ ಸುಳಿದಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕವಿಯವರು ಹೇಳ್ತಾ ಇರೋದು ಮಾನವನ ಮಿತಿಗಳನ್ನು ತಿಳಿದಿದ್ರು ಕವಿ ತನ್ನ ಆತ್ಮಕ್ಕೆ ನಿರಾಶೆಗೊಳ್ಳಬೇಡ ಅಂತ ಹೇಳ್ತಾ ಇದ್ದಾರೆ. ಸದ್ಗುಣವು ತಲುಪಲು ಸಾಧ್ಯವಿಲ್ಲದ ಅಮೂರ್ತ ವಿಷಯವಲ್ಲ, ಬದಲಿಗೆ ಅದು ವ್ಯಕ್ತಿಯ ಪಕ್ಕದಲ್ಲಿ ಸಹಾಯ ಮಾಡಲು ಸಿದ್ಧ ಇರುವ ಒಂದು ಕರುಣೆಯ ಶಕ್ತಿಯಾಗಿದೆ. ಸದ್ಗುಣವು ವ್ಯಕ್ತಿಯ ಕಡೆಗೆ ಸ್ವತಃ ಪ್ರೀತಿ ಮತ್ತು ಕಾಳಜಿಯಿಂದ ಬರುತ್ತೆ, ಅದನ್ನು ಸ್ವೀಕರಿಸಲು ಕಾಯ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪೇನ್ ವುಡ್ ದ ಹೆವನ್ ಬಾರ್ನ್ ಸೋಲ್ ವಿತ್ ಹರ್ ಕನ್ವರ್ಸ್, ದೆನ್ ಸೀಕ್, ದೆನ್ ಕೋರ್ಟ್ ಹರ್ ಫಾರ್ ಅರ್ ಪ್ರಾಮಿಸ್ಡ್ ಬ್ಲಿಸ್. ನೋಡಿ, ಸ್ವರ್ಗದಲ್ಲಿ ಹುಟ್ಟಿದ ಆತ್ಮವು ಅವಳೊಂದಿಗೆ ಮಾತನಾಡಲು ಬಯಸುತ್ತೆ, ನಂತರ ಆಕೆಯ ಒಂದು ಮಾತು ಅಥವಾ ವಾಗ್ದಾನ ಮಾಡಿದ ಒಂದು ಆನಂದಕ್ಕಾಗಿ ಆಕೆಯನ್ನ ಹುಡುಕುತ್ತಾ ಆಕೆಯನ್ನ ಪ್ರೀತಿಸುವಂತೆ ಕೋರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮಾನವನ ಆತ್ಮದ ಜೈವಿಕ ಭಾಗವು ಸಹಜವಾಗಿ ಸದ್ಗುಣಗಳೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಆಂತರಿಕವಾದಂತಹ ಮಾತುಗಳನ್ನು ಸಂಭಾಷಣೆಯನ್ನು ಮಾಡಲು ಬಯಸುತ್ತೆ. ಸದ್ಗುಣಗಳನ್ನು ಸಕ್ರಿಯವಾಗಿ ಅದು ಪಡೆಯಲು, ಅದನ್ನು ಗೌರವಿಸಲು ಮತ್ತು ಅದರ ಒಂದು ಅಂತಿಮ ಪ್ರತಿಫಲವಾದಂತಹ ಶಾಶ್ವತ ಆನಂದ ಅಥವಾ ಮೋಕ್ಷಕ್ಕಾಗಿ ಬೇಡಲು ಪ್ರಾರಂಭಿಸುತ್ತೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ಆಸ್ಪೇಷಿಯಸ್ ಕ್ವೀನ್, ಥೈನ್ ಹೆವೆನ್ಲಿ ಪಿನಿಯನ್ಸ್ ಸ್ಪ್ರೆಡ್ ಅಂಡ್ ಲೆಡ್ ಸೆಲೆಸ್ಟಿಯಲ್ ಚಾಸ್ಟಿಟಿ ಅಲಾಂಗ್
Lo, now her sacred retinue descends, arrayed in glory from the orbs above. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಮಂಗಳಕರವಾದಂತಹ ರಾಣಿಯೇ, ದೈವಿಕ ರೆಕ್ಕೆಗಳನ್ನ ಹರಡು ಮತ್ತು ದೈವಿಕ ಪವಿತ್ರತೆಯನ್ನ ಜೊತೆಯಲ್ಲಿ ಕರೆದುಕೊಂಡು ಬಾ. ಈಗ ಅವಳ ಪವಿತ್ರ ಪರಿವಾರವು ಇಳಿದು ಬರ್ತಾ ಇದೆ. ಮೇಲಿನ ಒಂದು ಗೋಳಗಳಿಂದ ವೈಭವದಿಂದ ಅಲಂಕೃತವಾಗಿದೆ, ಸ್ವರ್ಗದಿಂದ ಅಲಂಕೃತವಾಗಿ ಬರ್ತಾ ಇದೆ ಅಂತ. ಅಂದ್ರೆ ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಸದ್ಗುಣ ಶಕ್ತಿಯುತ ಮತ್ತು ರಾಜಯೋಚಿತವಾದಂತಹ ಮಂಗಳಕರ ರಾಣಿಗೆ ಹೋಲಿಸಿ ಅದರ ದೈವಿಕ ಮಾರ್ಗವನ್ನ ಕೇಳ್ತಾ ಇದ್ದಾರೆ. ಸದ್ಗುಣಗಳೊಂದಿಗೆ ನಿಕಟವಾಗಿ ಸಂಬಂಧಿಸಿದ ಪವಿತ್ರತೆ, ಚಾಸ್ಟಿಟಿ ಎಂಬ ಮತ್ತೊಂದು ಉನ್ನತ ಗುಣವನ್ನ ಕರೀತಾ ಇದ್ದಾರೆ. ಸದ್ಗುಣ ಮತ್ತು ಪವಿತ್ರತೆ ಆಗಮನವು ಕೇವಲ ವ್ಯಕ್ತಿಗತವಲ್ಲ, ಆದರೆ ದೈವಿಕ ಅನುಗ್ರಹಗಳ ಸಂಪೂರ್ಣದೊಂದಿಗೆ, ಪರಿವಾರದೊಂದಿಗೆ ನಡೆಯುವ ಒಂದು ಘಟನೆ ಅಂತ ಹೇಳ್ತಾರೆ. ಈ ದೈವಿಕ ಗುಣಗಳು ಸ್ವರ್ಗದ ಶ್ರೇಷ್ಠತೆಯಿಂದ ತುಂಬಿ ಭೂಮಿಗೆ ಅಥವಾ ಭಕ್ತನ ಒಂದು ಆತ್ಮದ ಕಡೆಗೆ ಇಳಿತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ನಂತರ ಅಟೆಂಡ್ ಮೀ ವರ್ಚ್ಯೂ ಥ್ರೂ ಮೈ ಯೂತ್ಫುಲ್ ಇಯರ್ಸ್, ಓ ಲೀವ್ ಮೀ ನಾಟ್ ಟು ದ ಫಾಲ್ಸಿ ಜಾಯ್ಸ್ ಆಫ್ ಟೈಮ್, ಬಟ್ ಗೈಡ್ ಮೈ ಸ್ಟೆಪ್ಸ್ ಟು ಎಂಡ್ಲೆಸ್ ಲೈಫ್ ಅಂಡ್ ಬ್ಲೇಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಓ ಸದ್ಗುಣವೇ, ನನ್ನ ಯೌವನದ ವರ್ಷಗಳಲ್ಲಿ ನನಗೆ ಜೊತೆಯಾಗಿರಲು ನೀನು ಬಾ, ಗಮನಿಸಿಕೊ ನನ್ನ. ಈ ಕಾಲದ ಸುಳ್ಳು ಸಂತೋಷಗಳಿಗೆ ನನ್ನನ್ನು ಬಿಡಬೇಡ, ಆದರೆ ನನ್ನ ಹೆಜ್ಜೆಗಳನ್ನು ಅಂತ್ಯವಿಲ್ಲದ ಜೀವನ ಮತ್ತು ಪರಮಾನಂದದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗುವಂತ. ಇಲ್ಲಿ ಕವಿ ತನ್ನ ಜೀವನದ ಆರಂಭಿಕ ಮತ್ತು ರೂಪುಗೊಳ್ಳುವ ಅಂದರೆ ತನ್ನ ಯೌವನದ ವರ್ಷಗಳಲ್ಲಿ ಸದ್ಗುಣದ ನಿರಂತರ ಮಾರ್ಗದರ್ಶನ ಬೇಡ್ತಾ ಇದ್ದಾರೆ. ಈ ಜಗತ್ತಿನ ಕ್ಷಣಿಕ ಮತ್ತು ಭ್ರಮೆಗೊಳಿಸುವಂತಹ ಆಸೆಗಳಿಂದ, ಭೌತಿಕ ಸುಖಗಳಿಂದ ತನ್ನನ್ನು ರಕ್ಷಿಸುವಂತ ಹೇಳ್ತಾ ಇದ್ದಾರೆ. ಆ ಸದ್ಗುಣದ ಅಂತಿಮ ಉದ್ದೇಶ ತನ್ನ ಆತ್ಮವನ್ನು ಶಾಶ್ವತ ಜೀವನ, ಸ್ವರ್ಗೀಯ ಸಂತೋಷಕ್ಕೆ ಕರೆದೊಯ್ಯುವುದು ಅಂತಕ್ಕಂಥದ್ದನ್ನ ಇಲ್ಲಿ ದೃಢೀಕರಿಸಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಗ್ರೇಟ್ನೆಸ್ ಆರ್ ಗುಡ್ನೆಸ್ ಸೇ ದಟ್ ಐ ಶಲ್ ಕಾಲ್ ಥೀ, ಟು ಗಿವ್ ಆನ್ ಹೈಯರ್ appellation still, reach me a better strain, nobler lay, O though enthroned with cherubs in the realms. ನೋಡಿ, ಇಲ್ಲಿ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಗ್ರೇಟ್ನೆಸ್ ಆರ್ ಗುಡ್ನೆಸ್ ಸೇ ವಾಟ್ ಐ ಶೆಲ್ ಕಾಲ್ ಥೀ, ಓ ಮಹಾತ್ಮವೇ ಅಥವಾ ಸದ್ಗುಣವೇ, ನಾನು ನಿನ್ನನ್ನು ಏನಂತ ಕರೆಯಲಿ, ಇನ್ನಷ್ಟು ಉನ್ನತವಾದಂಥ ಹೆಸರನ್ನ ಹೇಗೆ ನೀಡಲಿ, ನನಗೆ ಉತ್ತಮವಾದಂತಹ ಒಂದು ಹೆಸರು, ಒಂದು ಗೀತೆ, ಒಂದು ಶ್ರೇಷ್ಠವಾದ ಗೀತೆಯನ್ನ, ಪದಗಳನ್ನು ಕಲಿಸು. ಓ ನೀನು ಸ್ವರ್ಗದಲ್ಲಿ ದೇವದೂತರೊಂದಿಗೆ ಸಿಂಹಾಸನದ ಮೇಲೆ ಕುಳಿತು ಆ ಸಿಂಹಾಸನದ ಮೇಲೆ ನಿನ್ನನ್ನ ತಯಾರು ಮಾಡಿದ್ದಾರೆಯೇ ಅಂತ ಆ ವರ್ಚು ಸದ್ಗುಣದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕವಿ ಕೇಳ್ತಾ ಇರ್ತಕ್ಕಂಥದ್ದು ಸದ್ಗುಣದ ಉನ್ನತ ಸ್ವರೂಪಕ್ಕೆ ಸೂಕ್ತವಾದ ಪದವನ್ನ ಕಂಡುಹಿಡಿಯಲು ಹೆಣಗಾಡ್ತಾ ಇದ್ದಾರೆ. ಅದರ ಮಹತ್ವ, ಅದರ ಒಂದು ಗ್ರೇಟ್ನೆಸ್, ಸದ್ಗುಣ ಈ ಪದಗಳನ್ನ ಮೀರಿದೆ. ಸದ್ಗುಣಕ್ಕೆ ಅಸ್ತಿತ್ವದಲ್ಲಿರುವ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ದೈವಿಕ ಮತ್ತು ಗೌರವಾನ್ವಿತ ಹೆಸರನ್ನ ನೀಡುವ ಬಯಕೆಯನ್ನು ಹೊಂದಿದ್ದಾರೆ. ಸದ್ಗುಣವನ್ನು ಸರಿಯಾಗಿ ಹೊಗಳುವ ಅಥವಾ ಆರಾಧಿಸುವ ಸಾಮರ್ಥ್ಯಕ್ಕಾಗಿ ಪ್ರಾರ್ಥಿಸುವುದು ದೈವಿಕ ಪ್ರೇರಿತವಾದ ಕಾವ್ಯವನ್ನ ಕೇಳುವುದು ಅಂತ ಹೇಳ್ತಾರೆ. ಇಲ್ಲಿ ಆ ಸದ್ಗುಣವು ಸ್ವರ್ಗದಲ್ಲಿ ದೇವದೂತರಿಂದ ಸುತ್ತುವರೆದಿರ್ತಕ್ಕಂತಹ ದೈವತ್ವದೊಂದಿಗೆ ಆ ಸಿಂಹಾಸನದ ಮೇಲೆ ಕುಳಿತು ಮಾಡಿದೆ. ದೇವರುಗಳೊಂದಿಗೆ ಆ ದೇವರುಗಳು ಮಾಡಿರ್ತಕ್ಕಂಥದ್ದು ಆ ಸದ್ಗುಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಅದರ ಒಂದು ದೈವಿಕ ಸ್ಥಾನಮಾನವನ್ನ ಆ ವರ್ಚು ಸದ್ಗುಣಕ್ಕೆ ಕವಿಯತ್ತಿರುವವರು ನೀಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು ಇದರ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ, ವಿಡಿಯೋಸ್ಗೆ ಲೈಕ್ ಮಾಡಿ. ಹಾಗೆ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಸನ್ನು ನೋಡೋದಕ್ಕೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.